ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ನಮ್ಮ ಚಾನಲ್ನ ಇದೇ ಮೊದಲು ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮುಂಚೆಯಿಂದ ನೋಡ್ತಾ ಇದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ನಿಮ್ಮ ಭೌತಿಕ ಗಾತ್ರವು ವಿಷಯವಲ್ಲ, ನಿಮ್ಮ ಪ್ರೀತಿ, ಧೈರ್ಯ ಮತ್ತು ನಿಮ್ಮ ಆತ್ಮದಲ್ಲಿನ ಬೆಂಕಿಯ ಗಾತ್ರವು ನಿಜವಾಗಿಯೂ ಮುಖ್ಯವಾಗಿದೆ. ಏಕಾಂಗಿಯಾಗಿ ನಿಲ್ಲುವುದಿಲ್ಲ ಅಂದರೆ ನಾನು ಒಬ್ಬಂಟಿ. ಇದರರ್ಥ ನಾನು ಎಲ್ಲವನ್ನೂ ನಾನೇ ನಿಭಾಯಿಸುವಷ್ಟು ಬಲಶಾಲಿಯಾಗಿದ್ದೇನೆ. ಒಬ್ಬನು ಶುದ್ಧ ಮನಸ್ಸಿನಿಂದ ಮಾತನಾಡಿದರೆ ಅಥವಾ ವರ್ತಿಸಿದರೆ ಸಂತೋಷವು ನೆರಳಿನಂತೆ ಅವನನ್ನು ಹಿಂಬಾಲಿಸುತ್ತದೆ. ಮಾಡಿದ್ದು ಮುಗಿಯಿತು, ಓದದ್ದು ಹೋಗಿದೆ, ಹೇಗೆ ಮುಂದುವರಿಯಬೇಕು ಎಂಬುದನ್ನು ಕಲಿಯುವುದು ಜೀವನದ ಪಾಠಗಳಲ್ಲಿ ಒಂದಾಗಿದೆ. ಹಿಂತಿರುಗಿ ನೋಡುವುದು ಮತ್ತು ಅಚ್ಚುಮೆಚ್ಚಿನ ನೆನಪುಗಳ ಬಗ್ಗೆ ಯೋಚಿಸುವುದು ಪರವಾಗಿಲ್ಲ, ಆದರೆ ಎಂದಿಗೂ ಮುಂದುವರಿಯುವುದನ್ನು ನಿಲ್ಲಿಸಬೇಡಿ. ನಿಮ್ಮ ಜೀವನದಲ್ಲಿ ಕೆಟ್ಟ ಸಮಯದ ಅತ್ಯುತ್ತಮ ವಿಷಯವೆಂದರೆ ನೀವು ಪ್ರತಿಯೊಬ್ಬರ ನಿಜವಾದ ಬಣ್ಣಗಳನ್ನು ನೋಡುತ್ತೀರಿ. ದೊಡ್ಡ ಸಂಮೋಹನ ಸಮಸ್ಯೆಯೆಂದರೆ ನಾವು ಅರ್ಥ ಮಾಡಿಕೊಳ್ಳಲು ಕೇಳುವುದಿಲ್ಲ, ನಾವು ಉತ್ತರಿಸಲು ಕೇಳುತ್ತೇವೆ. ವಂಚನೆ ಒಳ್ಳೆಯ ವ್ಯಕ್ತಿಯ ಮೇಲೆ ವಜ್ರವನ್ನು ಎಸೆದು ಬಂಡೆಯನ್ನು ಎತ್ತಿಕೊಂಡಂತೆ. ಕೊಡು ಜನರ ಸಮಯ, ಜನರಿಗೆ ಜಾಗ ಕೊಡಿ. ಉಳಿಯಲು ಯಾರನ್ನು ಬೇಡಿಕೊಳ್ಳಬೇಡಿ, ಅವರು ತಿರುಗಾಡಲಿ. ನಿಮಗಾಗಿ ಏನನ್ನು ಅರ್ಥೈಸಲಾಗಿದೆಯೋ ಅದು ಯಾವಾಗಲೂ ನಿಮ್ಮದಾಗಿರುತ್ತದೆ. ಕೋಪಗೊಳ್ಳದೆ ಕೋಪಗೊಂಡವನನ್ನು ಜಯಿಸಿರಿ. ಒಳ್ಳೆಯತನದಿಂದ ದುಷ್ಟರನ್ನು ಜಯಿಸಿರಿ. ಜಿಪುಣರನ್ನು ಔದಾರ್ಯದಿಂದ ಮತ್ತು ಸುಳ್ಳುಗಾರನನ್ನು ಜಯಿಸಿರಿ. ನಿಮ್ಮ ಆಲೋಚನೆಗಳನ್ನು ನೀವು ನಿಯಂತ್ರಿಸಬೇಕಾಗಿಲ್ಲ, ನೀವು ಅವರಿಗೆ ನಿಮ್ಮನ್ನು ನಿಯಂತ್ರಿಸಲು ಬಿಡುವುದನ್ನು ನಿಲ್ಲಿಸಬೇಕು. ನಂಬಿಕೆ ಮತ್ತು ಪ್ರಾರ್ಥನೆ ಎರಡೂ ಅಗೋಚರವಾಗಿರುತ್ತದೆ, ಆದರೆ ಅವು ಅಸಾಧ್ಯವಾದ ವಿಷಯಗಳನ್ನು ಸಾಧ್ಯವಾಗಿಸುತ್ತದೆ. ಜನರು ನಿಮ್ಮ ಬಗ್ಗೆ ಏನು ಯೋಚಿಸುತ್ತಾರೆ ಎಂಬುದು ಮುಖ್ಯವಲ್ಲ, ನಿಮ್ಮ ಬಗ್ಗೆ ನೀವು ಏನು ಯೋಚಿಸುತ್ತೀರೋ ಅದು ಎಲ್ಲವನ್ನೂ ಅರ್ಥೈಸುತ್ತದೆ. ನೋವು ಒಂದು ಕೊಡುಗೆ ಆಗಿದೆ, ಅದನ್ನು ತಪ್ಪಿಸುವ ಬದಲು ಅದನ್ನು ಸ್ವೀಕರಿಸಲು ಕಲಿಯಿರಿ. ನೋವು ಇಲ್ಲದೆ ಬೆಳವಣಿಗೆ ಇಲ್ಲ. ಸುಂದರವಾದ ಹೃದಯವನ್ನು ಹುಡುಕಿ, ಸುಂದರವಾದ ಮುಖವನ್ನಲ್ಲ. ಸುಂದರವಾದ ವಸ್ತುಗಳು ಯಾವಾಗಲೂ ಒಳ್ಳೆಯದಲ್ಲ, ಆದರೆ ಒಳ್ಳೆಯದು ಯಾವಾಗಲೂ ಸುಂದರವಾಗಿರುತ್ತದೆ. ಜನರು ಮತ್ತು ಪರಿಸ್ಥಿತಿಗಳೊಂದಿಗೆ ಅಸಮಾಧಾನಗೊಳ್ಳಬೇಡಿ, ಏಕೆಂದರೆ ನಿಮ್ಮ ಪ್ರತಿಕ್ರಿಯೆ ಇಲ್ಲದೆ ಇಬ್ಬರು ಶಕ್ತಿಹೀನರಾಗಿದ್ದಾರೆ. ಏನಾಗುತ್ತಿದೆ ಎಂಬುದನ್ನು ನೀವು ನಿಯಂತ್ರಿಸಲು ಸಾಧ್ಯವಾಗದಿದ್ದಾಗ ಏನಾಗುತ್ತಿದೆ ಎಂಬುದಕ್ಕೆ ನೀವು ಪ್ರತಿಕ್ರಿಯಿಸುವ ವಿಧಾನವನ್ನು ನಿಯಂತ್ರಿಸಲು ನಿಮ್ಮನ್ನು ಸವಾಲು ಮಾಡಿ. ಅಲ್ಲಿ ನಿಮ್ಮ ಶಕ್ತಿ ಇದೆ. ಆಂತರಿಕ ಶಾಂತಿ. ನಿಮ್ಮ ಭಾವನೆಗಳನ್ನು ನಿಯಂತ್ರಿಸಲು ಇನ್ನೊಬ್ಬ ವ್ಯಕ್ತಿ ಅಥವಾ ಇವೆಂಟ್ ಅನ್ನು ಅನುಮತಿಸದಿರಲು ನೀವು ಆಯ್ಕೆ ಮಾಡಿದ ಕ್ಷಣವನ್ನು ಪ್ರಾರಂಭಿಸುತ್ತದೆ. ಯಾರಾದರೂ ನಗಲು, ಪ್ರೀತಿಯನ್ನು ಅನುಭವಿಸಲು ಮತ್ತು ಜನರಲ್ಲಿರುವ ಒಳ್ಳೆಯತನವನ್ನು ನಂಬಲು ಕಾರಣರಾಗಿರಿ.
ನಿಮ್ಮ ಭಾವನೆಗಳಿಗಿಂತ ಬಲವಾಗಿರಲು ನಿಮ್ಮ ಮನಸ್ಸನ್ನು ತರಬೇತಿ ಮಾಡಿ. ಇಲ್ಲದಿದ್ದರೆ ನೀವು ಯಾವಾಗಲೂ ನಿಮ್ಮನ್ನು ಕಳೆದುಕೊಳ್ಳುತ್ತೀರಿ. ಕೆರೆಯಲ್ಲಿ ಒಂದು ಹನಿ ನೀರು ಬಿದ್ದರೆ ಗುರುತು ಇರುವುದಿಲ್ಲ. ಆದರೆ ಅದು ಎಲೆಯ ಮೇಲೆ ಬಿದ್ದರೆ ಅದು ಹೊಳೆಯುತ್ತದೆ. ಆದ್ದರಿಂದ ನಿಮ್ಮ ಸಾಮರ್ಥ್ಯವು ಹೊಳೆಯುವ ಅತ್ಯುತ್ತಮ ಸ್ಥಳವನ್ನು ಆರಿಸಿ. ನಮ್ಮ ಹಣೆಬರಹವನ್ನು ನಾವು ಧರಿಸುವ ಶೂಗಳಿಂದ ರಚಿಸಲಾಗಿಲ್ಲ, ಆದರೆ ನಾವು ತೆಗೆದುಕೊಳ್ಳುವ ಹೆಜ್ಜೆಗಳಿಂದ. ನಿಮಗೆ ಬೇಕಾದುದನ್ನು ನೀವು ಅನುಸರಿಸದಿದ್ದರೆ ನೀವು ಅದನ್ನು ಎಂದಿಗೂ ಹೊಂದುವುದಿಲ್ಲ. ನೀವು ಕೇಳದಿದ್ದರೆ ಉತ್ತರ ಯಾವಾಗಲೂ ಸಿಗುವುದಿಲ್ಲ. ನೀವು ಮುಂದೆ ಹೆಜ್ಜೆ ಹಾಕದಿದ್ದರೆ ನೀವು ಯಾವಾಗಲೂ ಒಂದೇ ಸ್ಥಳದಲ್ಲಿರುತ್ತೀರಿ. ನೀವು ಬಯಸಿದ್ದಕ್ಕಾಗಿ ನೀವು ತ್ಯಾಗ ಮಾಡದಿದ್ದರೆ ನಿಮಗೆ ಬೇಕಾದುದನ್ನು ತ್ಯಾಗ ಮಾಡಲಾಗುತ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.